ನನಗೆ ಮೊದಲಿನಿಂದಲೂ ಪುಸ್ತಕಗಳನ್ನು ಪತ್ರಿಕೆಗಳನ್ನು ಓದುವ ಹವ್ಯಾಸ ಹೆಚ್ಚಾಗೇ ಇತ್ತು ಅಂತ ಹೇಳಬೇಕು. ಅದೇ ದೃಷ್ಟಿಯಿಂದ ಲೇಖನಗಳನ್ನು ಯಾಕೆ ಬರೆಯಬಾರದು ಅಂತ ಆರಂಭ ಮಾಡಿದೆ. ಸುಮಾರು 1970 ಇಸ್ವಿಯಿಂದ ನನ್ನ ಈ ಬರಹ ಕಾರ್ಯಕ್ರಮ ಆರಂಭವಾಯಿತು. ಆಗಿನಿಂದಲೂ ಪ್ರಜಾವಾಣಿ, ಸುಧಾ ಮೊದಲಾದ ನಿಯತಕಾಲಿಕೆಗಳು, ಪತ್ರಿಕೆಗಳಿಗೆ ಅನೇಕ ಲೇಖನಗಳನ್ನು ಬರಿತಾ ಇದ್ದೆ. ವಿಜ್ಞಾನ, ಇತಿಹಾಸ ಮತ್ತು ಸಾಮಾನ್ಯ ವಿಷಯ ಇತ್ಯಾದಿಗಳ ಕುರಿತು. ಅದಕ್ಕೆ ಜನಗಳ ಪ್ರತಿಕ್ರಿಯೆ ಚೆನ್ನಾಗೇ ಇತ್ತು ಅಂತ ಹೇಗೆ ಗೊತ್ತಾಯಿತು ಅಂದರೆ, ನಾನು ಬರೆದ ಲೇಖನಗಳೆಲ್ಲ ಪ್ರಕಟವಾಗ್ತಾ ಇದ್ದದ್ದೇ ನನಗೆ ಒಂದು ಕಾರಣವಾಗಿತ್ತು. ಈ ಬರಹ ಕೆಲಸವನ್ನೆಲ್ಲ ಮಾಡ್ತಾ ಇದ್ದ ನನಗೆ ನಾನು ಈ ಹಾಸನದ ಹಾಸನಾಂಬ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿ ಸೇರಿದಾಗ ಶಿಕ್ಷಣದ ಕುರಿತು ಒಂದು ಪುಸ್ತಕವನ್ನು ನಾನು ಸೇರಿದ 2ನೇ ವರ್ಷಕ್ಕೆ ಬರೆದೆ. ಅದಕ್ಕೂ ಒಳ್ಳೆಯ ಪ್ರತಿಕ್ರಿಯೆ ಬಂತು. ಅದಕ್ಕೆ 2ನೇ ಪರಿಷ್ಕೃತ ಮುದ್ರಣವೂ ಕೂಡ ಸಿಕ್ಕಿತು. ಅಲ್ಲಿಂದ ಮುಂದೆ ನನ್ನ ಲೇಖನ ಹವ್ಯಾಸ ಹೆಚ್ಚಾಗಿ ಇತರ ನಿಯತಕಾಲಿಕೆಗಳಲ್ಲೂ ಕೂಡ ತೊಡಗುವ ಹಾಗೆ ಮಾಡಿತು. ಈ ಕಳೆದ 1.5 ವರ್ಷದಿಂದ ನನ್ನ ಅನೇಕ ಪುಸ್ತಕಗಳು ಪ್ರಕಟವಾಗಿದೆ. ಮೊದಲನೇದಾಗಿ ಯೇಸು ಜೀವನ ಚರಿತೆಯ ಒಂದು ಮಹಾಕಾವ್ಯವನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದೇನೆ. ಸುಮಾರು 2050 ಪದ್ಯಗಳು ಅದರಲ್ಲಿ ಇದೆ. ಅದರಲ್ಲಿ 9 ಕಾಂಡಗಳಿವೆ. ಅದನ್ನು ಬೆಂಗಳೂರಿನ ಒಂದು ಪ್ರಕಾಶನಾಲಯ ಮುದ್ರಣ ಮಾಡಿದೆ. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಹಾಗೆ ಅದರ ಜೊತೆಗೆ ಕ್ರೈಸ್ತ ಮತ ವಿಚಾರ ವಿಶೇಷ, ವಿಜ್ಞಾನ ವಿಚಾರ ವಿಶೇಷ, ವಿಜ್ಞಾನ ವಿಚಾರ ವಿಸ್ಮಯ, ಇತಿಹಾಸ ವಿಚಾರ ವಿಶೇಷ, ವಿವಿಧ ವಿಚಾರ ವಿಶೇಷ ಇಂತಹ ಪುಸ್ತಕಗಳನ್ನು ಕೂಡ ಬರೆದಿದ್ದೇನೆ. ಜೊತೆಗೆ ನಮ್ಮ ಅಣ್ಣನವರಾದ ಡಾಕ್ಟರ್ ವಿ ಪರಮೇಶ್ವರರವರ ಜೀವನ ಚರಿತ್ರೆಯನ್ನು ಪರಮಹೃದಯ ಎಂಬುದರಲ್ಲಿ ಬರೆದಿದ್ದೇನೆ. ಜೊತೆಗೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವ ಹಾಗೆ ಯೇಸು ಜೀವನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುವ ಹಾಗೆ ಭೌತಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ನಿಖರತೆಯ ಅಳತೆಗಳು, ಗೆಲಿಲಿಯೋ ವಿಶೇಷ ವಿಜ್ಞಾನಿ, ಹಾಗಲ್ಲದೆ ಕರಪತ್ರದಂತಹ ಪುಸ್ತಕಗಳಾದ ಅತಿಥಿಗಳು, ವೃತ್ತಿಪರತೆ, ಅಧ್ಯಯನಶೀಲತೆ ಇತ್ಯಾದಿಗಳನ್ನು ಕೂಡ ರಚನೆ ಮಾಡಿದ್ದೇನೆ. ಒಂದು ವಿಷಯದಲ್ಲಿ ಸಾಮಾನ್ಯವಾಗಿ ಒಂದಷ್ಟು ವಿಷಯಗಳ ಸಂಗ್ರಹ ಮಾಡ್ತಾ ಹೋದರೆ ಅದ್ರ ಬಗೆಗೆ ನಮಗೆ ಕುತೂಹಲ ಮೂಡಬೇಕು, ಕುತೂಹಲ ಆಸಕ್ತಿ ಆಗಬೇಕು. ಅದನ್ನು ಅನುಸರಿಸಿ ಅದರ ಕುರಿತು ಅಧ್ಯಯನ ಆಗಬೇಕು. ಅದನ್ನು ಜನಗಳ ಮುಂದೆ ಇಡುವುದಕ್ಕೆ ಒಂದು ಹೊಸ ಕ್ರಮವನ್ನು ಯೋಚನೆ ಮಾಡಬೇಕು. ನನ್ನ ಬಹುತೇಕ ಲೇಖನಗಳಲ್ಲಿ ಆ ಥರದ ಹಿನ್ನೆಲೆಗಳಿದೆ ಅಂತ ನನ್ನ ಭಾವನೆ. ಅದನ್ನೇ ಹೆಚ್ಚು ವಿಸ್ತರಿಸಿ ಪದ್ಯ ರಚನೆಯಲ್ಲೂ ಕೂಡ ಆ ಕೆಲಸಗಳನ್ನು ಮಾಡಿದ್ದೇನೆ. ಒಂದು ವಿಶಿಷ್ಟ, ವಿಶೇಷ, ವಿಲಕ್ಷಣ ವಿಚಾರಗಳನ್ನು ಹೊಸತನದಲ್ಲಿ ಇಡುವುದಕ್ಕೆ ಒಂದು ರೀತಿಯ ಸೃಷ್ಟಿ ಕಾರ್ಯ ಆಗಬೇಕಾಗುತ್ತೆ. ಅದಕ್ಕೊಂದು ಸಾಮಾನ್ಯವಾಗಿ ಹೇಳ್ತಕ್ಕಂತಹ ಕ್ರಿಯೇಟಿವಿಟಿ, ಸೃಜನಶೀಲತೆ ಅಂತ ಏನು ಹೇಳ್ತಾರೆ, ಅದಕ್ಕೊಂದು ಒಳ್ಳೆಯ ಅವಕಾಶ ಸಿಕ್ಕುತ್ತೆ. ಈ ಎಲ್ಲ ದೃಷ್ಟಿಯಿಂದ ನಾನು ಇಂಗ್ಲೀಷ್ನಲ್ಲೂ ಒಂದು ಪುಸ್ತಕ ಬರೆದಿದ್ದೇನೆ, ಎಕ್ಸ್ಟ್ರಾ ಆರ್ಡಿನರಿ ಯೂಸ್ ಆಫ್ ಇಂಗ್ಲಿಷ್ ಎನ್ನುವಂಥದ್ದು. ಇಂಗ್ಲೀಷು ತುಂಬ ಕಷ್ಟ ಎನ್ನುವಂತಹ ಮಾತು ಸಾಮಾನ್ಯವಾಗಿ ಜನಜನಿತವಾಗಿರುವಂತಹದ್ದು. ಆದರೆ ಅದರಲ್ಲಿರ್ತಕ್ಕಂಥ ವಿಶೇಷ ಸ್ವಾರಸ್ಯಕರ ಅಂಶಗಳು ನಮ್ಮ ಗಮನಕ್ಕೆ ಬಂದರೆ, ಅದರಲ್ಲೂ ಶಾಲಾ ಮಕ್ಕಳ ಗಮನಕ್ಕೆ ಶಿಕ್ಷಕರು ತಂದರೆ ಅದರಿಂದ ಹೆಚ್ಚಿನ ಸೌಕರ್ಯ ಭಾಷೆಯ ಕಲಿಕೆ ಆಗಬಹುದು ಅಂತ ನನ್ನ ಉದ್ದೇಶ.